ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಒಂದು ಸುಂದರ ದೃಶ್ಯವನ್ನು ನೋಡುತ್ತೇವೆ. ಪೋಷಕರು ಪ್ರಭು ಯೇಸು ಕ್ರಿಸ್ತರ ಬಳಿ ತಮ್ಮ ಮಕ್ಕಳನ್ನು ತರುತ್ತಾರೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಅವರನ್ನು ಮುಟ್ಟಲಿ, ಅವರನ್ನು ಆಶೀರ್ವದಿಸಲಿ, ಅವರಿಗೋಸ್ಕರ ಪ್ರಾರ್ಥಿಸಲಿ ಎಂದು ಈ ಪೋಷಕರು ಪ್ರಭುವಿನ ಬಳಿಗೆ ಮಕ್ಕಳನ್ನು ತರುತ್ತಾರೆ. ಪ್ರಿಯರೇ, ನಾವು ಸಹ ಈ ಪೋಷಕರಿಂದ, ಈ ಪಾಲಕರಿಂದ ಕಲಿಯಬೇಕು. ನಮ್ಮ ಮಕ್ಕಳನ್ನು ಸಹ ನಾವು ಯೇಸುವಿನ ಬಳಿಗೆ ತರುವುದನ್ನು ನಾವು ಇವರಿಂದ ಕಲಿಯಬೇಕು. ಆದರೆ ಇಂದಿನ ವಾಸ್ತವ ಏನು? ನಾವು ನಮ್ಮ ಮಕ್ಕಳನ್ನು ಎಲ್ಲ ಕಡೆಗೆ ತೆಗೆದುಕೊಂಡು ಹೋಗುತ್ತೇವೆ, ಕರೆದುಕೊಂಡು ಹೋಗುತ್ತೇವೆ, ಆದರೆ ಯೇಸುವಿನ ಬಳಿಗೆ ಮಾತ್ರ ಅಲ್ಲ. ನಾವು ನಮ್ಮ ಮಕ್ಕಳನ್ನು ಕರಾಟೆ ಕ್ಲಾಸ್ ಇರಬಹುದು, ನೃತ್ಯ ತರಗತಿ ಇರಬಹುದು, ಮ್ಯೂಸಿಕ್ ಕ್ಲಾಸ್ ಇರಬಹುದು, ಟ್ಯೂಷನ್ಗಳಿರಬಹುದು, ಉತ್ತಮ ಶಾಲೆಗಳಿಗೆ ಸೇರಿಸುವುದರ ಮೂಲಕ ಅವರಿಗೆ ನಾವು ಎಲ್ಲವನ್ನು ನೀಡುತ್ತಿದ್ದೇವೆ. ಆದರೆ ಶನಿವಾರದ ಧರ್ಮೋಪದೇಶ ತರಗತಿಗಳಿರಬಹುದು ಅಥವಾ ಭಾನುವಾರ ಬಲಿಪೂಜೆಗಳಿಗೆ ಮಾತ್ರ ಅವರನ್ನು ಕಳುಹಿಸಲು ನಮಗೆ ಸಮಯವಿಲ್ಲ. ಮಕ್ಕಳು ಸುಸ್ತಾಗಿದ್ದರೆ, ಅವರಿಗೆ ತುಂಬ ಹೋಮ್ವರ್ಕ್ ಇದೆ ಎಂದು ನಾವೇ ಅವರಕ್ಕಿಂತ ಹೆಚ್ಚಾಗಿ ಆಲಸ್ಯವನ್ನು ತೋರಿಸುತ್ತೇವೆ. ಪ್ರಿಯರೇ, ಈ ಒಂದು ರೀತಿಯಲ್ಲಿ ನಾವು ಹೋದರೆ ಎಲ್ಲಿಯವರೆಗೂ ಹೋಗುತ್ತೇವೆ? ನಮ್ಮ ಮಕ್ಕಳ ಗತಿ ಏನಾಗಬಹುದು ಎಂದು ನೀವು ಚಿಂತಿಸಬೇಕು. ಮೊದಲನೇದಾಗಿ ನಾವು ನಮ್ಮ ಮಕ್ಕಳನ್ನು ಪ್ರಭು ಯೇಸುವಿನ ಬಳಿಗೆ ತೆಗೆದುಕೊಂಡು ಹೋಗಬೇಕು, ಕರೆದುಕೊಂಡು ಹೋಗಬೇಕು. ನಮ್ಮ ಕುಟುಂಬದ ಪ್ರಾರ್ಥನೆಗಳ ಮೂಲಕ ಇರಬಹುದು ಅಥವಾ ಬಲಿಪೂಜೆಯ ಮೂಲಕ ಇರಬಹುದು, ಇಂತಹ ಧರ್ಮೋಪದೇಶ ತರಗತಿಗಳ ಮೂಲಕ ಪ್ರಭುವಿನ ಒಂದು ಜ್ಞಾನವನ್ನು ನಾವು ನಮ್ಮ ಮಕ್ಕಳಿಗೆ ನೀಡಬೇಕು. ಅವಿಶ್ವಾಸದ ಒಂದು ಬೀಜವನ್ನು ಅವರಲ್ಲಿ ನಾವು ಬಿತ್ತಬೇಕು. ಇಲ್ಲದಿದ್ದರೆ ನಾವು ದುಃಖ ಪಡುವಂತಹ ದಿನಗಳು ನಮಗೆ ದೂರ ಇಲ್ಲ. ಆದ್ದರಿಂದ ಪ್ರಿಯರೇ, ಇಂದು ನಾವು ಎಲ್ಲ ಪೋಷಕರಿಗೋಸ್ಕರ ನಾವು ಪ್ರಾರ್ಥಿಸೋಣ. ದೇವರು ಅವರಿಗೆ ಜ್ಞಾನವನ್ನು, ವಿವೇಕ ಶಕ್ತಿಯನ್ನು, ಬುದ್ಧಿಯನ್ನು ದೇವರು ಕರುಣಿಸಲಿ. ಈ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮೊದಲನೇದಾಗಿ ಆ ಒಂದು ದೇವರ ಬಳಿ ಕರೆದುಕೊಂಡುವಂತಹ ಒಂದು ಜ್ಞಾನ ಅವರಿಗೆ ದೊರಕಲಿ ಎಂದು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲೂಯ್ಯ.